So ಇಲ್ಲಿ sign conventions in the spherical mirror. First one, all the distances are measured from the pole along the principal axis. ಅಂದ್ರೆ ಪೋಲನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಆ ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಎಲ್ಲ ಡಿಸ್ಟೆನ್ಸಸ್ಗಳನ್ನು ಮೆಜರ್ ಮಾಡಬೇಕು. ಪೋಲ್ ಇಸ್ ದ ರೆಫರೆನ್ಸ್. ದೆನ್ ಸೆಕೆಂಡ್ ಒನ್ ಏನು? ದಿಸ್ ಒನ್ ಇಸ್ ದ ಇನ್ಸಿಡೆಂಟ್ ರೇ. If all the distances are measured from the pole, same as the direction of incident ray are taken to be positive, and opposite to the direction of incident ray are taken to be negative. ಇಲ್ಲಿ ಎಲ್ಲ ಡಿಸ್ಟೆನ್ಸಸ್ಗಳನ್ನು ಪೋಲ್ನಿಂದ ಯಾವ ಡೈರೆಕ್ಷನ್ ಇನ್ಸಿಡೆಂಟ್ ರೇ ಇತ್ತು ಅದೇ ಡೈರೆಕ್ಷನ್ ಆ ಡಿಸ್ಟೆನ್ಸಸ್ ಅನ್ನು ಮೆಜರ್ ಮಾಡಿದ್ರೆ ಪಾಸಿಟಿವ್ ಆಗ್ತವೆ. ಈ ಪ್ರಿನ್ಸಿಪಲ್ ಆಕ್ಸಿಸ್ ಈ ಒಂದು ಇನ್ಸಿಡೆಂಟ್ ರೇಗ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಪೋಲ್ ಇಂದ ಆ ಡಿಸ್ಟೆನ್ಸಸ್ ಅನ್ನು ಮೆಜರ್ ಮಾಡಿದ್ರೆ ಅವು ನೆಗೆಟಿವ್ ಆಗ್ತವೆ. ಹಾಗಾದ್ರೆ ಇದು ಇನ್ಸಿಡೆಂಟ್ ರೇ ಆದರೆ ಪೋಲ್ ನಿಂದ ಡಿ ವರೆಗೂ ಇರ್ತಕ್ಕಂಥ ಈ ಡಿಸ್ಟೆನ್ಸಸ್ ಅನ್ನು ಮೆಜರ್ ಮಾಡಿದ್ರೆ ಅವೆಲ್ಲ ಪಾಸಿಟಿವ್ ಆಗ್ತವೆ. ಪೋಲ್ ನಿಂದ ಸಿ ವರೆಗೂ ಇರ್ತಕ್ಕಂಥ ಡಿಸ್ಟೆನ್ಸಸ್ ಅನ್ನು ಮೆಜರ್ ಮಾಡಿದ್ರೆ ಅವು ನೆಗೆಟಿವ್ ಆಗ್ತವೆ. ಇಲ್ಲಿ ನೋಡಿ, ಪೋಲ್ ನಿಂದ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಈ ಒಂದು ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ಮೆಜರ್ ಮಾಡಿದೆ. ಅದು ತರ ಪೋಲ್ ಇನ್ ದ ಪ್ರಿನ್ಸಿಪಲ್ ಫೋಕಸ್. ಹಾಗಾಗಿ ಈ ಒಂದು ಫೋಕಲ್ ಲೆಂತ್ ಇನ್ ದ ಕೇಸ್ ಆಫ್ ಕಾನ್ಕೇವ್ ಮಿರರ್ ಇಸ್ ನೆಗೆಟಿವ್. ಅದೇ ರೀತಿ ಇದು ಇನ್ಸಿಡೆಂಟ್ ರೇ ಈ ಪೋಲ್ ಇನ್ ದ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಸೇಮ್ ಆಸ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ಮೆಜರ್ ಮಾಡೋದ್ರಿಂದ ಹಾಗಾದ್ರೆ ಈ ಡಿಸ್ಟೆನ್ಸ್ ಏನಾಯ್ತು? ಇದು ಪಾಸಿಟಿವ್ ಆಯ್ತು. ಈ ರೀತಿ ಈ ಒಂದು ಡಿಸ್ಟೆನ್ಸಸ್ ಮೆಜರ್ಡ್ ಫ್ರಮ್ ದ ಪೋಲ್ same as the direction of incident ray are taken to be positive and opposite to the direction of incident ray are taken to be negative. Third one ಏನು? The upward height perpendicular to the principal axis is taken to be negative and downward height perpendicular to the principal axis is taken to be negative. ಈ ಒಂದು ಪ್ರಿನ್ಸಿಪಲ್ ಆಕ್ಸಿಸ್ಗೆ ಅಪ್ವರ್ಡ್ ಹೈಟ್ ಐತಲ್ಲ ಇದನ್ನ ಪಾಸಿಟಿವ್ ಅಂತ ತಗೊಳ್ತೀವಿ. ಈ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಡೌನ್ವರ್ಡ್ ಹೈಟ್ ಐತಲ್ಲ ಇದನ್ನ ನೆಗೆಟಿವ್ ಅಂತ ತಗೊಳ್ತೀವಿ. ಇವು ಸೈನ್ ಕನ್ವೆನ್ಷನ್ಸ್ ಇನ್ ದ ರಿಫ್ಲೆಕ್ಷನ್ ಥ್ರೂ ದ ಸ್ಪೆರಿಕಲ್ ಸರ್ಫೇಸ್. ಪ್ರಿನ್ಸಿಪಲ್ ಫೋಕಸ್ ಅಂದ್ರೆ ಏನು? ದ ಕ್ಲೋಸ್, ನ್ಯಾರೋ ಅಂಡ್ ಪ್ಯಾರಲಲ್ ಬೀಮ್ ಆಫ್ ಲೈಟ್ incident on the spherical mirror parallel to the principal axis. After reflection, all the reflected rays converges or meet at the common point on the principal axis. So this fixed point on the principal axis is called principal focus in the concave mirror. Similarly, the narrow, close and parallel beam of light incident on the spherical mirror or convex mirror parallel to the principal axis. After reflection, all these reflected rays appears to be converges at the fixed point or take deviation from the fixed point is called principal focus. The close, narrow and parallel beam of light incident on the spherical mirror. After reflection, all the reflected rays are converges to the fixed point in the concave mirror, and after reflection, all the reflected rays diverges from the fixed point on the principal axis in the case of convex mirror. This fixed point on the principal axis is called ಪ್ರಿನ್ಸಿಪಲ್ ಫೋಕಸ್. ಈ ಒಂದು ಸ್ಪೆರಿಕಲ್ ಮಿರರ್ಗೆ ಈ ಒಂದು ಸ್ಪೆರಿಕಲ್ ಮಿರರ್ನ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರ್ತಕ್ಕಂಥ ನ್ಯಾರೋ ಇರ್ತಕ್ಕಂಥ ಕ್ಲೋಸ್ ಬೀಮ್ ಆಫ್ ಲೈಟು ಇನ್ಸಿಡೆಂಟ್ ಆಗಿದೆ. ರಿಫ್ಲೆಕ್ಷನ್ ಆದಮೇಲೆ ಮಿರರ್ ಮೇಲೆ ಇನ್ಸಿಡೆಂಟ್ ಆದಾಗ ರಿಫ್ಲೆಕ್ಷನ್ ಆಗುತ್ತೆ. ರಿಫ್ಲೆಕ್ಷನ್ ಆದಮೇಲೆ ಎಲ್ಲ ರಿಫ್ಲೆಕ್ಟೆಡ್ ರೇಸ್ಗಳು ಆ ಪ್ರಿನ್ಸಿಪಲ್ ಆಕ್ಸಿಸ್ನ ಕಾಮನ್ ಪಾಯಿಂಟಲ್ಲಿ ಬಂದು ಮೀಟ್ ಆಗಬೇಕು, ಕಾನ್ವರ್ಜ್ ಆಗಬೇಕು. ಆಗ ಇಂಥ ಒಂದು ಫಿಕ್ಸ್ಡ್ ಪಾಯಿಂಟನ್ನು ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಇಟ್ ಸಿಂಬಲ್ ಇಸ್ ಕ್ಯಾಪಿಟಲ್ ಎಫ್ ಇನ್ ದ ಕಾನ್ಕೇವ್ ಮಿರರ್. ಹಾಗೇನೆ ಕಾನ್ವೆಕ್ಸ್ ಮಿರರಲ್ಲೂ ಸಹಿತ ರಿಫ್ಲೆಕ್ಷನ್ ಆದ ಮೇಲೆ ಈ ರೀತಿ ರಿಫ್ಲೆಕ್ಷನ್ ಆಗಿದೆ. ಮೀನ್ಸ್
ಡೈವರ್ಜ್ ಆಗಿದೆ, ಡಿಫ್ರೆಂಟ್ ಡೈರೆಕ್ಷನಲ್ಲಿ ಡಿವಿಯೇಟ್ ಆಗಿದೆ. ಈ ರೀತಿ ಡೈವರ್ಜ್ ಆದಾಗ ಆಲ್ ದ ರಿಫ್ಲೆಕ್ಟೆಡ್ ರೇಸ್ಗಳು ಯಾವುದೇ ಒಂದು ಫಿಕ್ಸ್ಡ್ ಪಾಯಿಂಟಿಂದ ಪ್ರಿನ್ಸಿಪಲ್ ಆಕ್ಸಿಸ್ ಮೇಲಿರೋ ಫಿಕ್ಸ್ಡ್ ಪಾಯಿಂಟಿಂದ ಡೈವರ್ಜ್ ಆಗಿರೋ ಥರ ಕಾಣ್ತಾ ಇದ್ದಾವೆ. ಹಾಗಾಗಿ ದಿಸ್ ಫಿಕ್ಸ್ಡ್ ಪಾಯಿಂಟ್ ಈಸ್ ಕಾಲ್ಡ್ ಪ್ರಿನ್ಸಿಪಲ್ ಫೋಕಸ್ ಇನ್ ದ ಕಾನ್ವೆಕ್ಸ್ ಮಿರರ್. ಇಲ್ಲಿ ಆಲ್ ದ ಕಾನ್ಕೇವ್ ಮಿರರ್ ಅಲ್ಲಿ ರಿಫ್ಲೆಕ್ಟೆಡ್ ರೇಸ್ಗಳು ಏನಾಗ್ತವೆ, ಆಫ್ಟರ್ ರಿಫ್ಲೆಕ್ಷನ್ ಕಾನ್ವರ್ಜ್ ಆಗ್ತವೆ. ಕಾನ್ವೆಕ್ಸ್ ಮಿರರ್ ಅಲ್ಲಿ ಆಫ್ಟರ್ ರಿಫ್ಲೆಕ್ಷನ್ ಈ ಒಂದು ರಿಫ್ಲೆಕ್ಟೆಡ್ ರೇಸ್ಗಳು ಡೈವರ್ಜ್ ಆಗ್ತವೆ. ಹಾಗಾಗಿ ಈ ಒಂದು ಪ್ರಿನ್ಸಿಪಲ್ ಫೋಕಸ್ ಈಸ್ ರಿಯಲ್, ಇಲ್ಲಿ ಪ್ರಿನ್ಸಿಪಲ್ ಫೋಕಸ್ ಈಸ್ ವರ್ಚುವಲ್. ಹಾಗಾದ್ರೆ ಸೈನ್ ಇಲ್ಲಿ ಹಾಗೇನೆ ಎಫ್ ಅಂದ್ರೆ ಪ್ರಿನ್ಸಿಪಲ್ ಫೋಕಸ್, ಪಿ ಅಂದ್ರೆ ಪೋಲ್ ಅಂತ ಕರೆದಿವಿ. ಹಾಗಾದ್ರೆ ಡಿಸ್ಟೆನ್ಸ್ ಬಿಟ್ವೀನ್ pole and the principal focus is called focal length. The distance between principal focus and the pole is called focal length, small letter f. ಈ ಪೋಲು ಮತ್ತು ಪ್ರಿನ್ಸಿಪಲ್ ಫೋಕಸ್ ಯಾವುದೇ ಮಿರರ್ ಇರ್ಬೋದು, ಆ ಪೋಲು ಮತ್ತು ಪ್ರಿನ್ಸಿಪಲ್ ಫೋಕಸ್ಗಳ ಮಧ್ಯೆ ಇರ್ತಕ್ಕಂಥ ಈ ಒಂದು ಡಿಸ್ಟೆನ್ಸ್ ಅನ್ನ ಫೋಕಲ್ ಲೆಂತ್ ಅಂತ ಕರಿತೀವಿ. ಫೋಕಲ್ ಲೆಂತ್ಗೆ ಸಿಂಬಾಲು ಸ್ಮಾಲ್ ಎಫ್, ಸ್ಮಾಲ್ ಲೆಟರ್ ಎಫ್. ಈ ಒಂದು ಪ್ರಿನ್ಸಿಪಲ್ ಫೋಕಸ್ಗೆ ಸಿಂಬಾಲು ಕ್ಯಾಪಿಟಲ್ ಲೆಟರ್ ಎಫ್ ತಗೊಳ್ತೀವಿ. ಹಾಗಾದ್ರೆ ಇಲ್ಲಿ ನೋಡಿ, ಕಾನ್ಕೇವ್ ಮಿರರ್ ಅಲ್ಲಿ ಆ ಫೋಕಲ್ ಲೆಂತ್ ಬೇಕು ಅಂದ್ರೆ ಪೋಲ್ ಇಂದ ಪ್ರಿನ್ಸಿಪಲ್ ಫೋಕಸ್ಸಿಗೆ ಬಂದ್ವಿ. ಯಾವ ರೀತಿ, ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ಬಂದ್ವಿ ಪೋಲ್ ಇಂದ ಪ್ರಿನ್ಸಿಪಲ್ ಫೋಕಸ್ಗೆ, ಹೌದು ತಾನೆ? ಹಾಗಾದ್ರೆ ಈ ಒಂದು ಕಾನ್ಕೇವ್ ಮಿರರ್ ಅಲ್ಲಿರೋ ಫೋಕಲ್ ಲೆಂತ್ ಏನು ತಗೋಬೇಕು ನಾವು, ನೆಗೆಟಿವ್. ಇಲ್ಲಿ ಪೋಲ್ ಇಂದ ಪ್ರಿನ್ಸಿಪಲ್ ಫೋಕಸ್ಗೆ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ಬಂದಿರೋದ್ರಿಂದ ದಿಸ್ ಫೋಕಲ್ ಲೆಂತ್ ಇಸ್ ನೆಗೆಟಿವ್. ಹಾಗೆಯೇ ಇಲ್ಲಿ ನೋಡಿ, ಕಾನ್ವೆಕ್ಸ್ ಮಿರರ್ ಅಲ್ಲಿ ಇದು ಇನ್ಸಿಡೆಂಟ್ ರೇ, ಪೋಲ್ ಇಂದ ಪ್ರಿನ್ಸಿಪಲ್ ಫೋಕಸ್ಗೆ ಸೇಮ್ ಆಸ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ಪಾಸ್ ಆಗಿರೋದ್ರಿಂದ ದಿಸ್ ಫೋಕಲ್ ಲೆಂತ್ ಇನ್ ದ ಕೇಸ್ ಆಫ್ ಕಾನ್ವೆಕ್ಸ್ ಮಿರರ್ ಇಸ್ ಟೇಕನ್ ಟು ಬಿ ಪಾಸಿಟಿವ್. ಈ ರೀತಿ ಫೋಕಲ್ ಲೆಂತ್ ಇಸ್ ಟೇಕನ್ ಟು ಬಿ ಪಾಸಿಟಿವ್ ಇನ್ ದ ಕೇಸ್ ಆಫ್ convex mirror and negative in the case of concave mirror. ಅದೇ ರೀತಿ reciprocal of the focal length of the mirror ಪವರ್ ಆಗುತ್ತಾ? In the case of lens it becomes the power, but not in the case of mirror. Okay.